ಹಲೋ ಡಿಯರ್ ವಿಜೇಂದ್ರ ಕ್ಷತ್ರಿಯ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮಿನೇಷನ್ ಅಲ್ಲಿ ಲಿಂಕರ್ಸ್ ಬಗ್ಗೆ ಇದೆ. ಇದರಲ್ಲಿ ಬರಬಹುದಾದ ಪ್ರಶ್ನೆ, ಈ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅದು ಟೆಕ್ಸ್ಟ್ ಬುಕ್ ಇಂದ ಆಯ್ದು ಕೊಡಬಹುದು ಅಥವಾ ವರ್ಕ್ ಬುಕ್ ಇಂದ ಆದ್ರೂ ಕೊಡಬಹುದು ಅಂತ ಇದೆ. ಈಗಾಗಲೇ ನಾನು ಟೆಕ್ಸ್ಟ್ ಬುಕ್ ನಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀನಿ, ಅದರ ವಿಡಿಯೋಸ್ ಆಲ್ರೆಡಿ ಇದೆ. ಈಗ ವರ್ಕ್ ಬುಕ್ ನಿಂದ ಕೂಡ ಕೊಡಬಹುದಾಗಿರೋದ್ರಿಂದ ಅಲ್ಲಿನ ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಎಕ್ಸಾಂಪಲ್ ಕಡೆಗೆ ನೀವು ತುಂಬಾ ಜಾಸ್ತಿ ಗಮನ ಕೊಡಬೇಕು. ಇದರಿಂದ ಬರುವ ಚಾನ್ಸಸ್ ತುಂಬಾ ಇದೆ. ಪ್ರತಿ ಸಾಲನ್ನು ನಿಮ್ಗೆ ಕನ್ನಡದಲ್ಲಿ ಅರ್ಥ ಮಾಡಿಸ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ ಎಲ್ಲಿ ಏನನ್ನ ತುಂಬಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಈ ವಿಡಿಯೋನ 2 ಅಥವಾ 3 ಬಾರಿ ನೋಡಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ. ಎಕ್ಸಾಮಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ಎಕ್ಸಾಂಪಲ್ಸ್ ಎಲ್ಲಿಂದ ಬರಬಹುದು ಅಂತ ಹೇಳಿ ಗೆಸ್ ಮಾಡಿ ಫೋಕಸ್ ಮಾಡೋದು ಸರಿಯಾದಂತ ವಿಧಾನ. ಆದರೆ ಎಕ್ಸಾಂಪಲ್ನ ಎಲ್ಲಿಂದಾದರೂ ಕೊಡ್ಲಿ, ಅವರು ಯಾವ ಟೆಕ್ಸ್ಟ್ ಬುಕ್ ಇಂದ ಆದ್ರೂ ಕೊಡ್ಲಿ ಅಥವಾ ಯಾವ ಗ್ರಾಮರ್ ಬುಕ್ ಆದ್ರೂ ಯಾವುದೇ ಮೂಲದಿಂದ ಕೊಟ್ಟರು ಕೂಡ ನಿಮಗೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ಅಲ್ಲಿ ಸರಿಯಾಗಿ ಏನು ತುಂಬಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಬೇಕು ಅಂದ್ರೆ ಬೇಸಿಕ್ ನಾಲೆಜ್ ಇರಬೇಕು. ಅಂದ್ರೆ ಕನ್ಜಂಕ್ಷನ್ಸ್ ಅಂತ ಹೇಳ್ತೀವಿ, ಅಥವಾ ಅವಕ್ಕೆ ಸೆಂಟೆನ್ಸ್ ಕನೆಕ್ಟರ್ಸ್ ಅಂತ ಹೇಳ್ತಾರೆ, ಅಥವಾ ಲಿಂಕರ್ಸ್ ಅಂತ ಹೇಳ್ತಾರೆ. ಇವೆಲ್ಲ ಒಂದೇ. ಇವುಗಳೆಲ್ಲ ನಮಗೆ ಗೊತ್ತಾಗಬೇಕು ಅಂದ್ರೆ ಅವುಗಳ ಬಗ್ಗೆ ಕಲಿಬೇಕು. ಸಪರೇಟ್ ಆಗಿ ಅವುಗಳ ಬಗ್ಗೆ ನೀವು ಕಲ್ತಾಗ ಅದರ ಸರಿಯಾದ ಜ್ಞಾನ ಬಂತು ಅಂದ್ರೆ ಯಾವ ಎಕ್ಸಾಂಪಲ್ ಕೊಟ್ಟರು ಕೂಡ ನೀವು ಅದರಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಬಹುದು, ಬಿಟ್ಟ ಸ್ಥಳಗಳನ್ನು ಸರಿಯಾಗಿ ತುಂಬಬಹುದು. ಅಥವಾ 2 ಸೆಂಟೆನ್ಸ್ ಅನ್ನು ಕೊಟ್ಟು ಅಥವಾ 2 ಕ್ಲಾಸ್ಗಳನ್ನು ಕೊಟ್ಟು ನಿಮಗೆ ಕನೆಕ್ಟ್ ಮಾಡಲಿಕ್ಕೆ ಹೇಳಿದ್ರೆ ನೀವು ಸುಲಭವಾಗಿ ಅವುಗಳನ್ನ ಮಾಡಿಬಿಡಬಹುದು. ಆ ಕಾರಣಕ್ಕೋಸ್ಕರ ನಿಮಗೆ ಬೇಸಿಕ್ ನಾಲೆಜ್ ತುಂಬಾ ಚೆನ್ನಾಗಿ ಬರಲಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ 3 ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಅವುಗಳ ಲಿಂಕ್ ಅನ್ನ ನಿಮ್ಗೆ ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೀನಿ. ಈ 3 ವಿಡಿಯೋಗಳನ್ನು ನೋಡಿ ನೀವು ಚೆನ್ನಾಗಿ ಕಲಿತ ಮೇಲೆ ನಿಮಗೆ ಯಾವ್ದು ಕೊಟ್ಟರು ಮಾಡಬಹುದು. ಈಗ ನೋಡಿ, ನಾಳೆ ಯಾವ್ದಾದ್ರು ನೀವು FDA ಎಕ್ಸಾಮ್ ಆಗಲಿ ಅಥವಾ IAS ಆಗಲಿ KAS ಆಗಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೋಗಿದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿ ನಿಮ್ಗೆ ಇವುಗಳು ಬಂದೇ ಬರ್ತವೆ. ಅಲ್ಲಿ ಎಲ್ಲಿಂದ ಕೊಡ್ತಾರೆ ಅವರು ಎಕ್ಸಾಂಪಲ್ ಅನ್ನೋದು ಏನು ಗೊತ್ತು ನಿಮ್ಗೆ? ಒಂದು ಟೆಕ್ಸ್ಟ್ ಬುಕ್ ಅಂತಿರಲ್ಲ, ಯಾವ್ದು ರೆಫರೆನ್ಸ್ ಅಂತಿರಲ್ಲ. ಅಂದ್ರೆ ಆಗ ನಿಮ್ಗೆ ಅಂಡ್ ಅನ್ನ ಹೆಂಗ್ ಯೂಸ್ ಮಾಡೋದು, ದೋ ಹೇಗೆ ಯೂಸ್ ಮಾಡಬೇಕು, ಆಲ್ದೋ ಹೇಗೆ ಯೂಸ್ ಮಾಡಬೇಕು, ಎಟ್, ಬಟ್ ಇವುಗಳನ್ನೆಲ್ಲ ಹೇಗೆ ಉಪಯೋಗ ಮಾಡಬೇಕು ಅಂತ ನೀವು ಸ್ಪಷ್ಟತೆ ಇತ್ತು ಅಂದ್ರೆ ಯಾವ್ದು ಎಕ್ಸಾಂಪಲ್ ಕೊಟ್ರು ನೀವು ಚೆನ್ನಾಗಿ ಮಾಡಿ ಬರ್ತೀರಿ. ಅದನ್ನ ಕಲಿಬೇಕಂದ್ರೆ ಆ 3 ವಿಡಿಯೋಗಳನ್ನ ನೀವು ನೋಡಬೇಕು. ಈಗ ನೀವು ಎಕ್ಸಾಮಿನೇಷನ್ಗೂ ಮುಂಚೆ ಈ ವಿಡಿಯೋದಲ್ಲಿರುವ ಎಕ್ಸಾಂಪಲ್ಸ್ ಗಳನ್ನ ನೋಡಿ ಹೋಗೋದು ತುಂಬಾ ಉತ್ತಮ. ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಲಿಂಕರ್ಸ್ ಮೀನಿಂಗ್ ಏನು ಅಂತ ನೋಡೋಣ. ಬಿಕಾಸ್ ಏಕೆಂದರೆ, ದ್ಯಾಟ್ ಏನೆಂದರೆ, ವಾಟ್ ಏನನ್ನು, ವೆನ್ ಯಾವಾಗ ಯಾವ ಸಮಯದಲ್ಲಿ. ಈಸೋಫ್ ಈಸ್ ಅ ಫಿಗರ್ ಕ್ಲೌಡೆಡ್ ಇನ್ ಸೋ ಮಚ್ ಮಿಸ್ಟ್ರಿ ಅಂಡ್ ಲೆಜೆಂಡ್ ಡ್ಯಾಶ್ ಇಟ್ ಈಸ್ ಡಿಫಿಕಲ್ಟ್ ಟು ನೋ. ಈಸೋಫನ ವ್ಯಕ್ತಿತ್ವ ಎಷ್ಟು ನಿಗೂಢತೆಯನ್ನ ಆವರಿಸಿಕೊಂಡಿದೆ. ಇಟ್ ಈಸ್ ಡಿಫಿಕಲ್ಟ್ ಟು ನೋ, ಇದನ್ನು ತಿಳಿಯುವುದು ಕಷ್ಟ. ಇಲ್ಲಿ ಏಕೆಂದರೆ ಅನ್ನೋದು ಸೂಟಬಲ್ ಆಗಲ್ಲ, ಯಾವಾಗ ಅನ್ನೋದಂತೂ ಡೆಫಿನೆಟ್ಲಿ ಇಲ್ಲ, ಏನು ಅನ್ನೋದು ಕೂಡ ಸೂಟಬಲ್ ಆಗಲ್ಲ, ಏನೆಂದರೆ ಅನ್ನೋದು ಸೂಟಬಲ್ ಆಗುತ್ತೆ. ವಾಟ್ ಕ್ಯಾನ್ ಬಿ ಸೆಡ್ ಅಬೌಟ್ ಹಿಮ್, ಅವನ ಕುರಿತಾಗಿ ಹೇಳಬೇಕು, ಅವನ ಕುರಿತಾಗಿ ಏನು ಹೇಳಬೇಕಂತಾನೆ ಗೊತ್ತಾಗಲ್ಲ, ಅಂದ್ರೆ ಇಲ್ಲಿ ವಾಟ್. ಇಟ್ ಈಸ್ ಆಲ್ಸೋ ಸ್ಟ್ರೇಂಜ್ ಟು ಬಿಲೀವ್ ಡ್ಯಾಶ್, ಇದು ನಂಬಲು ವಿಚಿತ್ರವಾಗಿದೆ. ಇಲ್ಲಿ ದ್ಯಾಟ್ ಅನ್ನೋದು ತುಂಬಾ ಸೂಟಬಲ್ ಆದ್ರೂ ಕೂಡ ಈಗ ಆಲ್ರೆಡಿ ನಾವು ಅದನ್ನು ಉಪಯೋಗ ಮಾಡಿಬಿಟ್ಟಿದ್ವಿ. ಆದ್ದರಿಂದ ಬಿಕಾಸ್ ಇಲ್ಲಿ ಫಿಟ್ ಆಗುತ್ತೆ. ಯಾಕಂದ್ರೆ ವೆನ್ ಅನ್ನೋದು ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, 6th ಸೆಂಚುರಿ BC ಅನ್ನೋದು ಸಮಯಕ್ಕೆ ಸಂಬಂಧಪಟ್ಟಿರೋದು ಆಗಿರೋದ್ರಿಂದ ಇಲ್ಲಿ ವೆನ್ ಅತ್ಯಂತ ಸೂಟೇಬಲ್. ಇಫ್ ಅಂದ್ರೆ ಒಂದು ವೇಳೆ. ಈಗ ನೀವು ರಿಪೋರ್ಟ್ ದ ಕಾನ್ವರ್ಸೇಷನ್ ಅನ್ನ ಕಲ್ತಿದ್ದೀರಿ. ಡೈರೆಕ್ಟ್ ಸ್ಪೀಚ್ ನಲ್ಲಿ ಪ್ರಶ್ನೆ ಕೇಳುವ ವಾಕ್ಯ ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭ ಆಗಿದ್ರೆ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಇಫ್ ಅಥವಾ ವೆದರ್ ಅನ್ನ ಯೂಸ್ ಮಾಡಬೇಕು.
ಹಾಗಾದ್ರೆ ಇಲ್ಲಿ ಕೊನೆಯಲ್ಲಿ ನೋಡಿ ಅಲೋಕ್ ಆಸ್ಟ್ ಅಭಿ ಅಂತ, ಅದಕ್ಕಾಗಿ ಕ್ಲಿಯರ್ಲಿ ಇಫ್ ಅನ್ನೋದು ಕೊನೆಯಲ್ಲಿ ಬರುತ್ತೆ. ಅಲೋಕ್ ವಾಸ್ ಹ್ಯಾಪಿ ಡ್ಯಾಶ್ ಹಿ ವಾಸ್ ಸೆಲೆಕ್ಟೆಡ್ ಟು ಟೇಕ್ ಪಾರ್ಟ್ ಇನ್ ದ ಕಾರ್ ರೇಸ್. ಸೊ ದಟ್ ಅಂದ್ರೆ ಅದರ ಪರಿಣಾಮದಿಂದಾಗಿ ಅಂತ ಅರ್ಥ. ಸೊ ಹಾಗಾದ್ರೆ ಇಲ್ಲಿ ಬರಲ್ಲ. ವೆನ್ ಅಂದ್ರೆ ಯಾವಾಗ, ವೇರ್ ಅಂದ್ರೆ ಎಲ್ಲಿ. ಸೊ ವೇರ್ ಅನ್ನೋದು ಇಲ್ಲಿ ಸೂಟಬಲ್ ಆಗಲ್ಲ, ಅದಕ್ಕಾಗಿ ವೆನ್ ಇಲ್ಲಿ ಸೂಟಬಲ್ ಆಗುತ್ತೆ. ಕಾರ್ ರೇಸ್ನಲ್ಲಿ ಭಾಗವಹಿಸಲು ಆಯ್ಕೆಯಾದಾಗ ಅಲೋಕನಿಗೆ ಸಂತೋಷವಾಯಿತು ಅಂದ್ರೆ ಯಾವಾಗ ಸೆಲೆಕ್ಟ್ ಆದನು ಅಂತ. ಸೊ ಯಾವಾಗ ಅಂದ್ರೆ ವೆನ್ ಅಂತ. ಹಿ ಗ್ಲಾಡ್ಲಿ ವೆಂಟ್, ಅವನು ಸಂತೋಷದಿಂದ ಹೋದ ಅಂದ್ರೆ ಎಲ್ಲಿ ಹೋದ ಅಂತಂದ್ರೆ ಯಾವ್ದಾದ್ರು ಒಂದು ಪ್ಲೇಸ್ಗೆ ಹೋಗಿರಬೇಕು. ಹಾಗಾದ್ರೆ ಪ್ಲೇಸ್ ಅಂದ್ರೆ ಎಲ್ಲಿಗೆ ಹೋದ್ನು ಅಂತ, ಅದಕ್ಕೆ ವೇರ್ ಅನ್ನೋದು ಸೂಟಬಲ್. ಹಿ ವಾಸ್ ಗಿವನ್ ಅ ಕಾರ್ ಕಿಟ್, ಅವನಿಗೆ ಒಂದು ಕಾರ್ ಕಿಟ್ ಅನ್ನ ಕೊಡಲಾಯಿತು. ಡ್ಯಾಶ್ ಹಿ ಕುಡ್ ಬಿಲ್ಡ್ ದ ಬಾಡಿ ಆಫ್ ದ ಕಾರ್ ಯೂಸಿಂಗ್ ಸ್ಮಾಲ್ ಪೀಸಸ್ ಆಫ್ ವುಡ್. ಕಾರ್ ಬಾಡಿನ ಸಣ್ಣ ಸಣ್ಣ ವುಡನ್ ಪೀಸ್ಗಳನ್ನು ತಗೊಂಡು ಅವನೇ ಅದನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಕೊಟ್ಟರು. ಅಂದ್ರೆ ಆ ಕಾರಣಕ್ಕಾಗಿ ಅಂದ್ರೆ ಸೋ ದಟ್ ಅನ್ನೋದು ಸೂಟಬಲ್. ದಸ್ ಅಂದ್ರೆ ಹಾಗಾಗಿ, ಹಾಗಾಗಿದ್ದಕ್ಕೆ ಹೀಗಾಯ್ತು ಅಂತೀವಲ್ಲ, ಅಲ್ಲಿ ಇದನ್ನು ಉಪಯೋಗ ಮಾಡುತ್ತೀವಿ. ಸೋ ದಟ್ ಆ ಕಾರಣಕ್ಕಾಗಿ, ದೇರ್ ಫೋರ್ ಆದ್ದರಿಂದ, ಇನ್ ಆರ್ಡರ್ ಟು ಅದರ ಸಲುವಾಗಿ, ಹಾಗೆ ಮಾಡಲೆಂದು. ದ ರೇನ್ಸ್ ಹ್ಯಾಡ್ ಫೇಲ್ಡ್ ಮಳೆಗಾಲದಲ್ಲಿ ಮಳೆ ಕೈಕೊಟ್ಟಿತ್ತು. ಆಲ್ ದ ವೆಲ್ಸ್ ಆ್ಯಂಡ್ ಟ್ಯಾಂಕ್ಸ್ ಹ್ಯಾಡ್ ರನ್ ಡ್ರೈ, ಎಲ್ಲ ಬಾವಿಗಳು ಮತ್ತು ಕೆರೆಗಳು ಒಣಗಿ ಹೋಗಿದ್ದವು ಅಂದರೆ ಬತ್ತಿ ಹೋಗಿದ್ದವು. ಮಳೆ ಕೈಕೊಟ್ಟಿದ್ದರಿಂದ ಅಂದರೆ ಅದರಿಂದ ಅಂದರೆ ದೇರ್ ಫೋರ್. ಟು ಓವರ್ಕಮ್ ದ ಪ್ರಾಬ್ಲಮ್, ಆ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೋಸ್ಕರ. ದ ಮುನ್ಸಿಪಲ್ ಅಥಾರಿಟೀಸ್ ಸಂಕ್ ಅ ನಂಬರ್ ಆಫ್ ಬೋರ್ವೆಲ್ಸ್, ಮುನ್ಸಿಪಲ್ ಅಧಿಕಾರಿಗಳು ಎಷ್ಟೋ ಬೋರ್ವೆಲ್ಗಳನ್ನು ಕೊರೆಸಿದರು. ಸಮಸ್ಯೆಯನ್ನು ಪರಿಹರಿಸುವುದಕ್ಕೋಸ್ಕರ ಅಂದಾಗ ಇನ್ ಆರ್ಡರ್ ಟು ಡ್ಯಾಶ್ ದೇ ಕುಡ್ ಸಪ್ಲೈ ವಾಟರ್ ಟು ದ ಸಿಟಿಸನ್ಸ್, ನಾಗರಿಕರಿಗೆ ನೀರನ್ನ ಒದಗಿಸಬಹುದೆಂದು. ನೀರು ಒದಗಿಸಬೇಕ ಅಂತ ಬೋರ್ವೆಲ್ ಕೊರೆಸಿದ್ರು ಅಂದ್ರೆ ಸೋ ದ್ಯಾಟ್. ಡ್ಯಾಶ್ ದ ಸಿಚುವೇಶನ್ ವಾಸ್ ಬ್ರಾಟ್ ಅಂಡರ್ ಕಂಟ್ರೋಲ್, ಹಾಗಾಗಿ ಪರಿಸ್ಥಿತಿಯನ್ನ ನಿಯಂತ್ರಿಸಲಾಯಿತು ಅಂತ. ಹಾಗಾಗಿ ಅಂದ್ರೆ ಈಗ ದಸ್. ಆ್ಯಂಡ್ ಅಂದರೆ ಮತ್ತು, ದಸ್ ಹಾಗಾಗಿ. ಆಸ್ ಅ ರಿಸಲ್ಟ್ ತತ್ಪರಿಣಾಮವಾಗಿ. ಬಟ್ ಆದರೆ. ಇನ್ ಸಮರ್ ಬೇಸಿಗೆಯಲ್ಲಿ. ದ ರೂಮರ್ ಆಫ್ ಅ ಫಮನ್ ಸಪ್ಟ್ ಥ್ರೂ ದ ಪ್ರಾವಿನ್ಸ್, ಆ ಕ್ಷೇತ್ರದಲ್ಲಿ ಬರಗಾಲ ಆವರಿಸಿಕೊಳ್ಳುತ್ತೆ ಎಂದು ಒಂದು ಸುಳ್ಳು ಸುದ್ದಿ ಹರಡಿತು. ಡ್ಯಾಶ್ ವಾಸ್ ಅ ಬೇಸ್ಲೆಸ್ ಒನ್, ಅದೊಂದು ಆಧಾರರಹಿತವಾಗಿತ್ತು. ಬಿಟ್ಟ ಸ್ಥಳದ ಹಿಂದೆ ಮತ್ತು ಬಿಟ್ಟ ಸ್ಥಳದ ನಂತರ ಒಂದೇ ವಿಚಾರವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾವೆ, ಅದಕ್ಕೋಸ್ಕರ ಇಲ್ಲಿ ಆ್ಯಂಡ್. ಸಾಮಾನ್ಯವಾಗಿ ಸುಳ್ಳು ಸುದ್ದಿಗಳಿಗೆ ಯಾವುದೇ ಆಧಾರ ಇರೋದಿಲ್ಲ ಅಂತ. ಈಗ ಉಳಿದ ಮೂರನ್ನು ಹಾಕಿ ನೋಡಿ, ಯಾವುದೂ ಅಲ್ಲಿ ಸರಿ ಸೂಟಬಲ್ ಆಗಲ್ಲ. ದ ಕ್ರಾಪ್ಸ್ ವೇರ್ ಗ್ರೋಯಿಂಗ್ ವೆಲ್ ಆಸ್ ದ ವೆದರ್ ವಾಸ್ ಪರ್ಫೆಕ್ಟ್ ಫಾರ್ ಅ ಬಂಪರ್ ಹಾರ್ವೆಸ್ಟ್, ಅತ್ಯುತ್ತಮ ಪೈರಿಗೆ ಬೇಕಾದಂತಹ ಹವಾಗುಣ ಇರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೀತಾ ಇದ್ದುವು. ಡ್ಯಾಶ್ ಆನ್ ದ ಸ್ಟ್ರೆಂಗ್ತ್ ಆಫ್ ದಟ್ ರೂಮರ್ thousands of small farmers abandoned their farms and fled to the cities. ಬರಗಾಲ ಬರುತ್ತೆ ಅಂತ ಸುಳ್ಳು ಸುದ್ದಿ ಹಬ್ಬಿತು, ಆದರೆ ನಿಜ ತದ್ವಿರುದ್ಧ ಆಯಿತು. ಸೊ ಎರಡು ವಿಚಾರಗಳು ತದ್ವಿರುದ್ಧ ಇದ್ದರೆ ಅಲ್ಲಿ ಬಟ್ ಉಪಯೋಗ ಆಗುತ್ತೆ. ಆಫ್ ದಿಸ್ ಕ್ರಾಪ್ ಫೇಲ್ಡ್, ಇಲ್ಲಿ ಆಫ್ ಅಂತ ಬಂದಿದೆ ನೋಡಿ, ಅದ್ರ ಹಿಂದೆ ಯಾವಾಗಲೂ ಆಸ್ ಅ ರಿಸಲ್ಟ್ ಇರಲೇಬೇಕು. ಇನ್ನು ಉಳಿದಿದ್ದು ಧಸ್. ಆ್ಯಂಡ್ ಮತ್ತು ಬಟ್ ಆದರೆ, ಇವೆಂಚುವಲಿ ಅನ್ನೋದು ಆಸ್ ಅ ರಿಸಲ್ಟ್ ಆಫ್ ಇದ್ದ ಹಾಗೆ. ಇನ್ ಸ್ಪೈಟ್ ಆಫ್ ಅಂದರೆ ಅಷ್ಟಾದರೂ, ಆದಾಗ್ಯೂ. ದೇರ್ ವಾಸ್ ಅ ಕಿಂಗ್ ಹೂ ಹ್ಯಾಡ್ ಒನ್ ಐ ಆ್ಯಂಡ್ ಒನ್ ಲೆಗ್, ಒಂದು ಕಣ್ಣು ಮತ್ತು ಒಂದು ಕಾಲುಳ್ಳ ಒಬ್ಬ ರಾಜ ಇದ್ದ. ಡ್ಯಾಶ್ ದಟ್ ಹಿ ಆಸ್ಕ್ಡ್ ಆಲ್ ದಿ ಪೇಂಟರ್ಸ್ ಟು ಡ್ರಾ ಅ ಬ್ಯೂಟಿಫುಲ್ ಪೋರ್ಟ್ರೇಟ್ ಆಫ್ ಹಿಮ್, ತನ್ನ ಅಂದವಾದ ಒಂದು ಚಿತ್ರವನ್ನು ಬಿಡಿಸಬೇಕು ಅಂತ ಎಲ್ಲ ಚಿತ್ರಕಾರರನ್ನು ಕರೆಸಿ ಹೇಳಿದ. ಕಣ್ಣು ಕಾಲು ಇಲ್ಲ ಅಂದ್ರೂ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಚಿತ್ರನ ಬಿಡಿಸು ಅಂತ ಹೇಳಬೇಕಂದ್ರೆ ಇನ್ ಸ್ಪೈಟ್ ಆಫ್ ಅಂತ. ಡ್ಯಾಶ್ ನನ್ ಆಫ್ ದೆಮ್ ಕುಡ್, ಹೌ ಕುಡ್ ದೇ ಪೇಂಟ್ ಬ್ಯೂಟಿಫುಲ್ಲಿ ವಿತ್ ದೋಸ್ ಡಿಫೆಕ್ಟ್ಸ್, ಆ ನ್ಯೂನತೆಗಳೊಂದಿಗೆ
ಅಂದವಾದ ಚಿತ್ರವನ್ನು ಹೇಗೆ ಬಿಡಿಸುವುದು? ನನ್ ಆಫ್ ದೆಮ್ ಕುಡ್ ಅಂದರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ. ಎರಡೂ ಐಡಿಯಾಗಳು ಪೂರಕ ಆಗಿರೋದ್ರಿಂದ ಇಲ್ಲಿ ಆ್ಯಂಡ್. ಡ್ಯಾಶ್ ಒನ್ ಆಫ್ ದೆಮ್ ಅಗ್ರೀಡ್ ಆ್ಯಂಡ್ ಡ್ರೂ ಅ ಕ್ಲಾಸಿಕ್ ಪಿಕ್ಚರ್ ಆಫ್ ದ ಕಿಂಗ್. ಯಾರಿಗೂ ಆಗಲಿಲ್ಲ, ಒಬ್ಬನು ಮಾತ್ರ ಒಪ್ಪಿಕೊಂಡ, ಆದರೆ ಅದಕ್ಕೋಸ್ಕರ ಬಟ್. ಇನ್ನು ಉಳಿದದ್ದು ಇವೆಂಚುವಲಿ, ಥಸ್ ಇದ್ದ ಹಾಗೆ. ವೈಲ್ ಆಗ, ಆ ಸಮಯದಲ್ಲಿ. ಬಿಕಾಸ್ ಏಕೆಂದರೆ. ದೇರ್ ಫೋರ್ ಆದ್ದರಿಂದ. ಹವೆವರ್ ಏನೇ ಆಗಲಿ, ಹೇಗೆ ಆಗಲಿ. ಇದು ಜಪಾನ್ ಅಂಡ್ ಬ್ರೆಜಿಲ್ ಪಾಠದಿಂದ ಬಂದಿರೋದ್ರಿಂದ ನಿಮಗೆ ಸುಲಭ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ಈಟಿಂಗ್ ಸೂಪ್ ಇನ್ ಜಪಾನ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಎಲ್ಸ್. ಜಪಾನಿನಲ್ಲಿ ಸೂಪ್ ಸೇವಿಸುವುದು ಬೇರೆ ಎಲ್ಲವಕ್ಕಿಂತಲೂ ಅಪಾಯಕಾರಿ. ಡ್ಯಾಶ್ ಈಟಿಂಗ್ ಸೂಪ್ ಒನ್ ಮಸ್ಟ್ ಮೇಕ್ ಅ ಫಿಯರ್ಫುಲ್ ನಾಯ್ಸ್ ಆಸ್ ಇಟ್ ಈಸ್ ಅ ಸೈನ್ ಆಫ್ ಅಪ್ರಿಸಿಯೇಷನ್. ಸೂಪನ್ನು ಕುಡಿಯುವಾಗ ಜೋರಾದ ಶಬ್ದವನ್ನು ಮಾಡಬೇಕು. ಸೇವಿಸುವಾಗ, ಸೇವಿಸುವ ಸಮಯದಲ್ಲಿ, ಅದಕ್ಕೆ ಇಲ್ಲಿ ವೈಲ್. ಡ್ಯಾಶ್ ಅ ಯುರೋಪಿಯನ್ ಹೂ ಟ್ರೈಸ್ ಟು ಮೇಕ್ ಸಚ್ ಎ ನಾಯ್ಸ್ ವಿಲ್ ಬಿ ಕನ್ಸಿಡರ್ಡ್ ಆನ್ ಇಲ್ ಮ್ಯಾನರ್ಡ್ ಲೌಟ್. ಇಲ್ಲಿ ಹವೆವರ್ ಸೂಟಬಲ್ ಆಗುತ್ತೆ. ಡ್ಯಾಶ್ ಇಟ್ ಇಸ್ ನಾಟ್ ಲೈಕ್ಡ್ ಬೈ ಜಾಪನೀಸ್ ಹೋಸ್ಟೆಸ್. ಹಿಯರ್ ಬಿಕಾಸ್ ಫಿಟ್ಸ್ ವೆಲ್. ಡ್ಯಾಶ್ ಒನ್ ಮಸ್ಟ್ ಬಿ ಕೇರ್ಫುಲ್ ಇನ್ ಜಪಾನ್ ಇಫ್ he or she is offered a soup. Therefore fits well here. In fact, ನಿಜವಾಗಿ ಹೇಳಬೇಕಂದ್ರೆ. Here and fits well. This is dash they contribute to fulfilling our basic necessities like air, water, food, clothing and shelter. ಇದು ಗಿಡಗಳು ನಮಗೆ ಯಾತಕ್ಕೋಸ್ಕರ ಬೇಕು ಅನ್ನೋದಕ್ಕೆ, ಅಂದರೆ ಇಲ್ಲಿ ರೀಸನ್, ಅದಕ್ಕೋಸ್ಕರ ಇಲ್ಲಿ ಬಿಕಾಸ್ ಏಕೆಂದರೆ. ಡ್ಯಾಶ್ ಟ್ರೀಸ್ ಪ್ರೊವೈಡ್ ದ ಮಚ್ ನೀಡೆಡ್ ಆಕ್ಸಿಜನ್, ದ ಎಲಿಕ್ಸಿರ್ ಆಫ್ ಲೈಫ್. ಹಿಯರ್ ಯು ಕ್ಯಾನ್ ಸೇ ಆಸ್ ಟ್ರೀಸ್ ಪ್ರೊವೈಡ್ ಆರ್ ಇನ್ ಫ್ಯಾಕ್ಟ್ ಟ್ರೀಸ್ ಪ್ರೊವೈಡ್. ಬೋತ್ ಆರ್ ಪಾಸಿಬಲ್. Now let us see the last one. Dash they absorb carbon dioxide and retain humidity. Here as fits well. Now in fact has to be here. Normally not only and but also, these two are pair. Here you can see but also. Therefore not only should come here. Dash providing food, they also are a source of many other useful items. ಆಹಾರವನ್ನು ಕೊಡುವುದಲ್ಲದೆ ಬೇರೆ ಬೇರೆ ವಸ್ತುಗಳನ್ನು ಗಿಡಗಳು ನಮಗೆ ಕೊಡುತ್ತವೆ ಅಂತ ಅರ್ಥ ಇದು. ಅದಲ್ಲದೆ, ಅದರ ಜೊತೆಗೆ ಅನ್ನುವ ಅರ್ಥ ಕೊಟ್ಟಾಗ ಅಲ್ಲಿ ಬಿಸೈಡ್ಸ್ ಬರುತ್ತೆ. ಇಟ್ ಈಸ್ ರ್ಯಾದರ್ ಅನ್ಫಾರ್ಚುನೇಟ್ ಅಂತ ಬಂತು. ಅಂದರೆ ಇದು ಮೊದಲಿದ್ದದ್ದಕ್ಕೆ ಇದು ವಿರುದ್ಧವಾದ ಐಡಿಯಾ, ಅದಕ್ಕೆ ಇಲ್ಲಿ ಬಟ್ ಬರಬೇಕು. ಇನ್ನು ಕೊನೆಯಲ್ಲಿ ಉಳಿದಿದ್ದು ದ್ಯಾಟ್. ನೀವು ನೋಡೋ ಎಲ್ಲ ವಿಡಿಯೋಗಳು ಉತ್ಕೃಷ್ಟವಾಗಿರೋದ್ರಿಂದ ಎಲ್ಲವಕ್ಕೂ ಲೈಕ್ ಮಾಡಿ. ಈಗ ಇಲ್ಲಿ ಒಂದು ಪ್ಲೇಲಿಸ್ಟ್ ಬರುತ್ತೆ. ಇದರಲ್ಲಿ ಸೆಕೆಂಡ್ PUCಗೆ ಬೇಕಾದಂತಹ ಎಲ್ಲ ಗ್ರಾಮರ್ ವಿಡಿಯೋ ಲೆಸನ್ಸ್ ಇದರಲ್ಲಿ ಇವೆ. ಇದರ ಮೇಲೆ ಟಚ್ ಮಾಡಿ.